ವಾತಾತ್ಮಜಂ. ರಾಮಾಯಣದಲ್ಲಿ ಬರುವ ಹನುಮನ ಪಾತ್ರವು ಬಹಳ ವಿಶೇಷವಾದದ್ದು. ಸೀತಾರಾಮ ಲಕ್ಷ್ಮಣರು ವನವಾಸಕ್ಕೆ ಬಂದಾಗ ರಾವಣನೆಂಬ ರಾಕ್ಷಸನು ಸೀತೆಯನ್ನು ಅಪಹರಿಸಿ ಲಂಕೆಯನ್ನು ಸೇರ್ತಾನೆ. ಶ್ರೀರಾಮನು ಸೀತೆಯನ್ನು ಅರಿಸುತ್ತಾ ಸುಗ್ರೀವನ ಸ್ನೇಹವನ್ನು ಮಾಡ್ತಾನೆ. ಆಗಲೇ ರಾಮನಿಗೆ ಹನುಮನ ಪರಿಚಯವಾಗುತ್ತೆ. ಅಲ್ಲಿಯವರೆಗೆ ಒಬ್ಬರಿಗೊಬ್ಬರು ಪರಿಚಯವಿರಲಿಲ್ಲ. ಆಗ ಸುಗ್ರೀವನು ಸೀತಾನ್ವೇಷಣೆಗಾಗಿ ತನ್ನ ವಾನರ ಸೈನ್ಯವನ್ನು 4 ಭಾಗಗಳಾಗಿ ಮಾಡ್ತಾನೆ. ದಕ್ಷಿಣ ದಿಕ್ಕಿಗೆ ಹೋದ ವಾನರರಲ್ಲಿ ಹನುಮಂತ ಇರ್ತಾನೆ. ಅವನು 100 ಯೋಜನ ದೂರದ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿ ಕೊನೆಗೆ ಸೀತೆಯ ಬಳಿಗೆ ಹೋಗ್ತಾನೆ. ಆಗ ಸೀತಾ ಶ್ರೀರಾಮನು ಹೇಗಿರುವನು ಅಂತ ಕೇಳಿದಾಗ ರಾಮನು ಸುಖವಾಗಿರುವನು, ಹಾಯಾಗಿರುವನು, ಕೋಟಿ ವಾನರರೊಂದಿಗೆ ಕೂಡಿರುವನು. ನಾನು ಶ್ರೀರಾಮನ ಪಾದಗಳ ಬಳಿಯಲ್ಲಿರುವವನು. ಹೀಗಿರುವಾಗ ನಾನೇ 100 ಯೋಜನ ದೂರ ಸಮುದ್ರವನ್ನು ದಾಟಿ ಬಂದಿರುವೆನು. ಉಳಿದವರ ಶಕ್ತಿಯನ್ನು ನೀನೇ ಊಹಿಸಿಕೊ, ಓ ಸೀತಾ ಮಾತಾ ಅಂತ ಹೇಳುವುದರ ಮೂಲಕ ಸೀತೆಗೆ ಉತ್ಸಾಹವನ್ನು ಮೂಡಿಸ್ತಾನೆ ಹನುಮ. ರಾಮ ಬರ್ತಾ ಇದ್ದಾನೆ, ಶತಕೋಟಿ ವಾನರರೊಂದಿಗೆ ಬರ್ತಾ ಇದ್ದಾನೆ, ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ಬರ್ತಾ ಇದ್ದಾನೆ. ಹೀಗೆ ಎಲ್ಲವನ್ನು ವಿವರಿಸಿದರೂ ಸೀತೆಗೆ ಇನ್ನೂ ಅನುಮಾನವಿರುತ್ತೆ. ಶ್ರೀರಾಮ ಹೇಗಿರುವನು ತಿಳಿಸು ಅಂತ ಕೇಳ್ತಾಳೆ. ಆಗ ತಾನು 6 ತಿಂಗಳಿನಿಂದ ಅವನೊಂದಿಗೆ ಇರುವವನು, ಹೇಳುತ್ತೇನೆ ಅಂತ ಹೇಳಿ ವಿವರಿಸ್ತಾನೆ. ಶ್ರೀರಾಮನು ನೀಲಮೇಘ ಶ್ಯಾಮನು, ಬಿಳಿಯ ಬಣ್ಣದ ಕಮಲ ಪುಷ್ಪದ ರೆಕ್ಕೆಗಳಂತೆ ಕಣ್ಣುಗಳು ವಿಶಾಲವಾಗಿವೆ. ಅವನ ಕಂಠವು ಶಂಖದಂತೆ ಪ್ರಕಾಶಿಸ್ತಾ ಇರುತ್ತೆ. ಶ್ರೀರಾಮನು ಮಾತನಾಡಿದರೆ ಮೇಘಗಳು ಗರ್ಜಿಸಿದಂತೆ ಇರುತ್ತೆ. ಉತ್ತಮ ಪುರುಷರಿಗೆ ಇರುವ ಉತ್ತಮವಾದ ಲಕ್ಷಣಗಳಲ್ಲಿ ಒಂದಾದ ಉದ್ದವಾದ ಬಾಹುಗಳಿಂದ ಕೂಡಿರುವನು. ಹೀಗೆ ಉತ್ತಮರಿಗೆ 32 ಲಕ್ಷಣಗಳಿರುತ್ತವೆ. ಅವೆಲ್ಲವೂ ರಾಮನಲ್ಲಿದ್ದವು. ಎದೆಯ ಭಾಗವು ವಿಶಾಲವಾಗಿತ್ತು. ಅವನ ಪಾದಗಳಲ್ಲಿ ಪದ್ಮ, ಅಂಕುಶ, ಕಳಶದ ಚಿಹ್ನೆ, ಹೀಗೆ ಯಾರಿಗೆ ಇಂತಹ ಗುಣಲಕ್ಷಣಗಳಿರುತ್ತದೆಯೋ ಅವರು ಪಟ್ಟಾಭಿಷಿಕ್ತರಾಗ್ತಾರೆ, ಅಂದರೆ ರಾಜರಾಗುತ್ತಾರೆ ಅಂತ ಅರ್ಥ. ಕೇವಲ ಒಂದು ಗುಣದಲ್ಲಿ ಮಾತ್ರ ವ್ಯತ್ಯಾಸದಿಂದ ಕೂಡಿರುವವನು ಲಕ್ಷ್ಮಣನು. ಅದೇ ಬಂಗಾರದ ಕಾಂತಿಯಿಂದ ಕೂಡಿರುವವನು ಸೌಮಿತ್ರಿ. ಉಳಿದ ಎಲ್ಲವೂ ಶ್ರೀರಾಮನಂತೆಯೇ ಕಾಣ್ತಾನೆ. ಇವೆಲ್ಲವೂ ದೇಹಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳು. ಇವುಗಳಿಗಿಂತಲೂ ಬಹಳ ಉತ್ತಮವಾದ, ಯಾವಾಗಲೂ ಸತ್ಯವನ್ನೇ ಹೇಳುವ ಸತ್ಯವಂತನು ಶ್ರೀರಾಮ.